ಇವತ್ತು ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ನವರು ಅವ್ರು ಮಾಡ್ತಿರುವಂತ ಮಾತು ಕೇಳಿದ್ರ ಭೂತದ ಬಾಯಿಯಲ್ಲಿ ಭಗವದ್ಗೀತಾ ಕೇಳಿದಂಗಾಗಿದೆ. ಅವರು ಭ್ರಷ್ಟಾಚಾರದ ಬಗ್ಗೆ, ಸಂವಿಧಾನದ ಬಗ್ಗೆ ಅವರು ಮಾತಾಡ್ತಾ ಇದಾರಲ್ಲ. ಸಿದ್ದರಾಮಯ್ಯನವರು ಕಾಂಗ್ರೆಸ್ನವ್ರು ನೀವು ಎಲ್ಲಿದ್ರಿ? ಇಲ್ಲ ಯಡಿಯೂರಪ್ಪನವ್ರ ಮೇಲೆ ಇದೇ ರೀತಿ ಪ್ರೈವೇಟ್ ಕಂಪ್ಲೇಂಟ್ ಬಂದಾಗ ಒಂದು FIR ಕೂಡ ಮಾಡದ, ಅವರಿಂದ ಒಂದು ಯಾವುದೇ ರೀತಿಯ ವಿವರಣೆಯನ್ನು ಕೂಡ ಕೇಳದ ನೀವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ರಿ. ಆದ್ರೆ ಇವತ್ತಿನ ನಮ್ಮ ರಾಜ್ಯಪಾಲರು ಅವ್ರು ಕೇವಲ ಹಿಂದೂ ದಲಿತರದಾರಂತೆ ಅವ್ರ ಮೇಲೆ ನೀವು ಆಪಾದನೆ ಮಾಡ್ತಾ ಇದ್ದಾರೆ. ಯಾಕೆ ಅವ್ರಿಗೇನ್ ಕಾನೂನು ಗೊತ್ತಿಲ್ವಾ? ಅವ್ರು ನಿಮ್ಗೆ ಕೇಳಿದ್ರು ನೀವೇನ್ ತಪ್ಪು ಮಾಡಿದಿರಿ, ಅದ್ರ ಬಗ್ಗೆ ಎಕ್ಸ್ಪ್ಲೇಷನ್ ಕೊಡ್ರಿ ಅಂತ ಹೇಳಿ. ಅದೇ ಎಕ್ಸ್ಪ್ಲೇಷನ್ ಕೊಡಕ್ಕಾಗದ, ಕಾನೂನು ರೀತ್ಯ ನಿಮ್ಮನ್ನು ನೀವು ಸಮರ್ಥಿಸಿಕೊಳ್ಳಕ್ಕಾಗದ ಈ ರೀತಿಯ ನಗೆ ಪಾಟಲಿಗೆ ಈಡಾಗುವಂತ ಕೆಲಸ ಮಾಡಾಕ್ತೀರಿ ಸಿದ್ದರಾಮಯ್ಯನವರ. ನಿಮ್ಮ 40 ವರ್ಷದ ಜೀವನ, ರಾಜಕೀಯ ಜೀವನ ಈ ರೀತಿ ಆಗಬಾರ್ದಿತ್ತು. ಕೊನೆ ಈ ರೀತಿಯ ಭ್ರಷ್ಟಾಚಾರವನ್ನು ಜನ ನಿಮ್ಮಲ್ಲಿಂದ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಹಿಂದೆ ರೀಡೂ ಮಾಡಿದ್ರಿ. ಆ ಸಂದರ್ಭದಲ್ಲಿ 108 ಕಂಪ್ಲೇಂಟ್ಗಳು ಬಂದು 108 ಇದೊಂದು ನೀವು ಒಳ ಹೋಗ್ತೀರಿ ಅಂತ ಹೇಳಿ. ಆದ್ರೆ ಆ ಸಂದರ್ಭದಲ್ಲಿ ಏನೋ ಬಚಾವಾದ್ರಿ. ಇದು ನಿಮ್ಮ ರಾಜಕೀಯ ಜೀವನದ ಕೊನೆ ಹಂತದಲ್ಲಿ ನಿಮ್ಗೆ ಮತ್ತೊಮ್ಮೆ ಮುಖ್ಯಮಂತ್ರಿ ಅವಕಾಶ ಬಂದಾಗ ರಾಜ್ಯದ ಜನ ನೀವು ಸ್ವಚ್ಛ ಆಡಳಿತ ಕೊಡ್ತೀರಿ ಅಂತ ತಿಳ್ಕೊಂಡಿದ್ರು. ಆದ್ರೆ ಅತ್ಯಂತ ದೊಡ್ಡ ಭ್ರಷ್ಟ ಆಡಳಿತವನ್ನು ನೀವು ಕೊಡ್ತಾ ಇದ್ದೀರಿ ಸಿದ್ದರಾಮಯ್ಯನವರ.